ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಯುಗಾದಿ ಹಬ್ಬ, ಮಾರ್ಚ್ 19th ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಆ್ಯಂಡ್ ಇವತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಲವ್ ಮಾಕ್ಟೈಲ್ ಸಿನಿಮಾ ಎಲ್ಲ ನೋಡಿರ್ತೀವಿ. ಒಂದು ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡನ್ನೂ ಕೂಡ ನೋಡಿದ್ದೀವಿ. ಈಗ ಅದರಿಂದ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಅಂತ ಇದೆ, ಲವ್ ಮಾಕ್ಟೈಲ್ 3. ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ಸಿನಿಮಾ ಹೇಗಿರುತ್ತೆ ಅಂತ ಅಂದರೆ ಟ್ರೇಲರಲ್ಲೇ ನೋಡಿದ್ದೀವಿ. ಆ ಎರಡು ಮೂವಿನೂ ಈ ಒಂದು ಮೂವಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದರು. ಆ ಎರಡು ಮೂವಿ ಒಂದು ಲವ್ ಸ್ಟೋರಿ ಮತ್ತು ಒಂದು ಪ್ರೇಮ ವಿವಾಹ, ಏನು ಲವ್ ಮ್ಯಾರೇಜ್ ಏನಿದೆ ಅದರಲ್ಲಿ ಸಾಗ್ತಿದ್ದಂಥ ಸ್ಟೋರಿ. ಅದಾದ ನಂತರ ನಿಧಿಮಾ ಡೆತ್ ಆಗ್ತಾರಲ್ವಾ, ಸೊ ಅದಾದ ನಂತರ ಏನಾಗುತ್ತೆ ಅನ್ನೋದನ್ನು ಪಾರ್ಟ್ 2ನಲ್ಲಿ ನೋಡಿದ್ವಿ. ಹಾಗೆ ಅವರ ಒಂದು ಸಂಗಾತಿಯನ್ನು ಹುಡುಕೊಂಡು ಹೋದಂಥ ಸಂದರ್ಭದಲ್ಲಿ ಏನೇನೆಲ್ಲ ಬದಲಾವಣೆ ಆಯಿತು, ಹಾಗೆ ಏನೇನನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಅನ್ನೋದ್ರ ಮೇಲಿತ್ತು. ಸೊ ಇದಾದಮೇಲೆ ಲವ್ ಮಾಕ್ಟೈಲ್ 3 ಇವತ್ತು ರಿಲೀಸ್ ಆಗಿರೋದು. ಈ ಮೂವಿ ಬಂದು ಸಂಪೂರ್ಣವಾಗಿ ಡಿಫ್ರೆಂಟಾಗೇ ಇದೆ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಇರುತ್ತೆ, ಯಾವ ರೀತಿ ಆ ಕತೆ ಸಾಗುತ್ತೆ ಅನ್ನೋದು ಸ್ವಲ್ಪ ಕುತೂಹಲಕಾರಿ ಇದೆ. ಹಾಗೆ ಒಂದು ತಂದೆ ಮಗಳ ಸೆಂಟಿಮೆಂಟ್ ಇದರಲ್ಲಿ ಇದೆ ಅಂತ ತೋರಿಸಿದ್ದಾರೆ. ಸೊ ಆ ಒಂದು ಸೆಂಟಿಮೆಂಟು ಹೇಗೆ ಸ್ಟಾರ್ಟ್ ಆಗುತ್ತೆ, ಹೇಗೆಲ್ಲ ಇರುತ್ತೆ ನೋಡೋಣ ಬನ್ನಿ. ಸೊ ಮೂವಿ ಕರ್ಕೊಬಂದ ಐಡಿಯಾನೇ ಇರಲಿಲ್ಲ. ಆ್ಯಕ್ಚುಲಿ ಮೈಸೂರಲ್ಲಿ ಇದ್ದಾಗ ನೋಡಬೇಕು ಅಂತ ಅನ್ಕೊಂಡೆ, ಐಡಿಯಾ ಇರಲಿಲ್ಲ. ಅವನು ಒತ್ತಾಯ ಮಾಡಿಬಿಟ್ಟು ಕರೆದ್ಬಿಟ್ಟ. ಅಲ್ಲಿ ನೋಡಿದ್ರೆ 3 ಟಿಕೆಟ್ ಮಾಡಿ ಇನ್ನೊಂದು ಎಕ್ಸ್ಟ್ರಾ ಟಿಕೆಟ್ ಲಾಸ್ಟಿಗೆ ಕೂರಿಸ್ಬಿಟ್ಟ. ನಾನಂತೂ ಏನು ಸುಳ್ಳು ಅಣ್ಣ, 21 ಕೂತಿದ್ದೆ ಅದಕ್ಕೆ ನಿನ್ನ ಎಕ್ಸ್ಪ್ರೆಷನ್ ಬೇಕಾಯ್ತು. ಅದಕ್ಕೆ ನನ್ನ ಎಕ್ಸ್ಪ್ರೆಷನ್ ಏನಿರುತ್ತೆ ಏನೂ ಇರಲ್ಲ, ಏನಿಲ್ಲ ಹೇಳೋದು ಸುಳ್ಳು ಅಂತ. ಅದೇ ನಿನ್ನ ಎಕ್ಸ್ಪ್ರೆಷನು. ಆ್ಯಂಡ್ ಆಫ್ಟರ್ 3 months ಆದಮೇಲೆ ಒಂದು ಒಳ್ಳೆ ಮೂವಿ ನೋಡಿದೆ. ಆ್ಯಕ್ಚುಲಿ ಫಸ್ಟ್ ಒಂದು ಟ್ರೇಲರ್ ನೋಡಿದೆ ಆ ಮೂವಿದು. ಆ ಮೂವಿ ಟ್ರೇಲರ್ ಬಂದು ಲವ್ ಮಾಕ್ಟೈಲ್ 1 and 2 ಆ ಎರಡು ನಾನು ಸೇರಿಸಿ 3ನೇ ಲಾಸ್ಟ್ ನನ್ನ ಕೊನೆ ಅಧ್ಯಾಯ ಅಂತ ಒಂದು ಮಾಡಿದ್ದು ಮೂವಿ. ಎಮೋಷನ್ಸ್ ಮತ್ತು ಒಂದು ತಂದೆ ಮತ್ತು ಮಗಳ ಬಾಂಧವ್ಯ ಹೇಗಿರುತ್ತೆ, ಅದಲ್ಲದೆ ಒಂದು ಏನಿದೆ ಒಂದು ಪ್ರೀತಿಯಿಂದ ಆದಂಥ ಗಂಡ ಹೆಂಡತಿ, ಅವರು ಪ್ರೀತಿಯಿಂದ ಇಷ್ಟಪಟ್ಟು ಮದುವೆ ಆದವರು ಕೊನೆಗೆ ಯಾವುದೋ ಒಂದು ಕಾಯಿಲೆ ಅಥವಾ ಅದರಿಂದ ಹೋದಂತಹ ಹೆಂಡತಿ ಅದನ್ನ ಅವನು ಜೀವಿಸಕ್ಕಾಗದೆ ತುಂಬಾ ನರಳಾಡ್ತಾ ಇರ್ತಾನೆ. ಮಗುನ ದತ್ತು ಪಡ್ಕೊಂಡು ಅವನ್ ಪ್ರಪಂಚನ ಸೃಷ್ಟಿ ಮಾಡ್ಕೊತಾನೆ. ಆ ಮಗುನ ಅವನ್ ಪ್ರಪಂಚನೇ ಅಂತ ಅನ್ಕೊಂಡು ಬೆಳೆಸ್ತಾನೆ. ನಾನು ಮತ್ತು ಅವಳು ಅಂತ ಅನ್ಕೊಂಡು ನಡೆಯುವಂತ ಒಂದು ಕಾನ್ಸೆಪ್ಟ್ ಇದು. ಆ ಮಗಳು ಮತ್ತು ತಂದೆ ಅವರಿಬ್ರು ಬಾಂಧವ್ಯ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ. ಏನು ನಿಧಿಮಾ ಮತ್ತೆ ಅವನು ಏನು ಫಸ್ಟ್ ಇಂದ ಎಲ್ಲಾನು ಕೂಡ ಹೀಗೆ ಇರಬೇಕು ಹಾಗಿರ್ಬೇಕು ಅಂತ ಇರ್ತಾರೆ, ಅದೇ ರೀತಿ ಬೆಳೆಸಿರ್ತಾರೆ. ಆದ್ರೆ ಬರ್ತಾ ಬರ್ತಾ ಒಂದ್ ಸ್ವಲ್ಪ ಎಮೋಷನಲ್ಸು ಮತ್ತೆ ಫೀಲಿಂಗ್ಸು ತುಂಬಾ ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ಮಗಳನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದೆಲ್ಲ ಗೊತ್ತಿದ್ರು ಕೂಡ ತಾಯಿ ಪ್ರೀತಿ ಕೊಡಕ್ಕಾಗದೆ ಇರೋದು, ಅದೊಂದು ಅವನಿಗೆ ತುಂಬಾ ಎಮೋಷನ್ ಹರ್ಟ್ ಆಗ್ತಾ ಇರುತ್ತೆ. ಫಸ್ಟ್ ಆಫ್ ನೀವು ನೋಡ್ತಿರಲ್ಲ ಆ ಮೂವಿ ತುಂಬಾ ಬೋರಿಂಗ್ ಹೊಡಿಯುತ್ತೆ. ಟ್ರೇಲರ್ ನೋಡಿದ್ರೆ ಆ ತರ ಇತ್ತು ಅಂತ. ಅಂಡ್ ಸೆಕೆಂಡ್ ಹಾಫ್ ಇದೆಯಲ್ಲ, ಎಲ್ಲ ಥಿಯೇಟ್ರಲ್ಲಿ ನಾನು ನಿಜವಾಗ್ಲೂ ಅವ್ರೆಲ್ಲರನ್ನು ಅಬ್ಸರ್ವ್ ಮಾಡಿದೆ. ಅಷ್ಟು ಸೀರಿಯಸ್ ಆಗಿ ಎಮೋಷನಲ್ ಆಗಿ ನೋಡ್ತಾ ಇದ್ರು ಮೂವಿ. ಒಂದ್ಸರಿ ಕಣ್ಣಲ್ಲಿ ನೀರು ತರಿಸ್ತಿತ್ತು. ಆಮೇಲೆ ಒಂದೇ ಒಂದು ಸಾಂಗು, ಆ ಸಾಂಗು 3-4 ತರ ಬಂತು. ಫೀಲಿಂಗು ಬೇರೆ ಬೇರೆ ತರ ಎಕ್ಸ್ಪ್ರೆಸ್ ಆಗ್ತಾ ಇತ್ತು. ಅಂದ್ರೆ ಒಂದು ಹ್ಯಾಪಿ ಸಾಂಗ್ ಅಂತ ಬಂತು, ಸ್ಯಾಡ್ ಫೀಲಿಂಗ್ ಬಂತು, 4 ಟೈಪ್ ಬಂತು ಆ ಸಾಂಗು. ಅದನ್ನ ನೋಡಿ ಇಷ್ಟೊಂದು ಎಮೋಷನಲ್ ಇಷ್ಟು ಕನೆಕ್ಟ್ ಆಗಿದಾರ, ಅಂದ್ರೆ ತಂದೆ ಮಗಳು ಬಾಂಧವ್ಯ ಹೀಗಿತ್ತ ಅಂತ. ಅದಾದ್ಮೇಲೆ ನಂತರ ಏನು ಒರಿಜಿನಲ್ ಪೇರೆಂಟ್ಸ್ ಅಂತ ಬರ್ತಾರಲ್ಲ, ನಿಜವಾಗ್ಲೂ ಅವ್ರು ಕಾಲೇಜ್ ಟೈಮಲ್ಲಿ ಮಾಡಿದಿರುವಂತ ಎಡವಟ್ಟುಗಳು, ಅನಾಥಾಶ್ರಮ ಅಥವಾ ಬೇರೆ ಆರ್ಫನ್ ಪ್ಲೇಸಿಗೆಲ್ಲ ಬಿಟ್ಟು ಹೋಗ್ತಾರಲ್ಲ, ಅದೊಂದು ತುಂಬಾ ಹರ್ಟ್ ಆಗುತ್ತೆ. ಅಂಡ್ ಅದೆಲ್ಲ ಆದ ನಂತರ ಮತ್ತೆ ಕೋರ್ಟಿಗೆ ಬರುತ್ತೆ ಆ ಒಂದು ಸ್ಟೋರಿ ಬಂದು. ಏನಂತಂದ್ರೆ ಒರಿಜಿನಲ್ ತಂದೆ ತಾಯಿ ಅವ್ರ ಅಜ್ಜಿ ಏನ್ ಬರ್ತಾರೆ ಅವ್ರು ಬಂದು ನನ್ ಮಗಳು ಬೇಕು ಅಂತ ಕೇಳಿದಾಗ ತಂದೆ ಏನಿರ್ತಾನೆ ಅವನಿಗೆ ತುಂಬಾ ಬೇಜಾರಾಗುತ್ತೆ.
ಅದು ಮಾತ್ರ ತುಂಬಾ ನೋಡ್ತಾ ಇದ್ರೆ ಅವನ ಮುಖದಲ್ಲಿರುವಂತ ಭಾವನೆ ನೋಡ್ತಾರೆ ಒಂದಲ್ಲ ಒಂದ್ಸರಿ ಕಣ್ಣೀರ್ ಬರೋದಂತೂ ಸಹಜ. 5 ವರ್ಷದಿಂದ ಅವನು ಒಂದು ಹುಡುಗಿನ ಮಗುನ ಅಷ್ಟು ಅವನ ಕಣ್ಣು ರೆಪ್ಪೆ ತರ ನೋಡ್ಕೊಂಡಿರೋನು ಕೊನೆಯಲ್ಲಿ ಬಂದು ರಿಯಲ್ ತಂದೆ ತಾಯಿ ಕೂಡ ಬಂದು ಕೇಳಿದ್ರು ಕೂಡ ಕೊಡಕ್ಕಾಗಲ್ಲ ಅವ್ರನ್ನೇ. ಯಾಕಂದ್ರೆ ಅವನಿಗೆ ಆ ನಂಬಿಕೆ ಇತ್ತು ಅವಳು ಮತ್ತೆ ನನ್ನ ಹತ್ರ ಬಂದೇ ಬರ್ತಾಳೆ ಅಂತ. ಆ ಒಂದು ನಂಬಿಕೆ ಮೇಲೆ ಅವನು ಅವ್ರ ಹತ್ರ ಕಳಿಸ್ತಾರೆ. ಆದ್ರೆ ತಂದೆ ತಾಯಿ ಏನ್ ಕೊಡ್ಬೇಕಾಗಿತ್ತು ಅದನ್ನ ಅವ್ರು ಕೊಡ್ಲಿಲ್ಲ. ಮಗುಗೆ ಏನು ಎಂಟರ್ಟೈನ್ಮೆಂಟ್ ಎಂಜಾಯ್ಮೆಂಟ್ ಅಂದ್ರೆ ಜಸ್ಟ್ ಒಂದು ವಸ್ತುಗಳ ಮೂಲಕ ಅವರಿಗೆ ಮಗುಗೆ ಕೊಟ್ಟು ಆ ಒಂದು ಪ್ರೀತಿನ ಧಾರೆ ಎರಿತಾರೆ ಅಂದ್ರೆ ಅದಾಗಲ್ಲ. ಬಟ್ ಆ ಹುಡುಗಿ ಅದೇನು ಒಪ್ಪಿಲ್ಲ. ಯಾಕಂದ್ರೆ ಆ ಅವಳು 5 ವರ್ಷ ಏನು ತಂದೆ ಅಡಾಪ್ಟ್ ಮಾಡ್ಕೊಂಡಿರೋ ತಂದೆ ಹತ್ರ ಇದ್ರು ಅದರಲ್ಲಿರುವಂತ ಫೀಲಿಂಗು ಮತ್ತೆ ಏನೇನು ಹೇಳಿದ್ದು ಆ ಒಂದು ದಿನಗಳು ಇವ್ರ ಹತ್ರ ಇದ್ದಾಗ ಅದು ಬರ್ಲಿಲ್ಲ. ಸೊ ತುಂಬಾ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇತ್ತು ಆ ಹುಡುಗಿ. ಅದಾದ ನಂತರ ಕೋರ್ಟಿಗೆ ಬಂದು ನಿಜವಾಗ್ಲೂ ತಾಯಿ ಬಂದಾಗ ಆ ಹುಡುಗಿ ತಾಯಿ ಅಂದ ತಕ್ಷಣ ತುಂಬಾ ನಾವು ಎಲ್ಲರೂ ತಾಯಿ ಅಂದ ತಕ್ಷಣ ಹಗ್ ಮಾಡ್ತೀವಿ, ತುಂಬಾ ಒಂದು ಫೀಲ್ ಇರುತ್ತಲ್ಲ. ಸೊ ಆದ್ರೆ ಆ ಹುಡುಗಿಯಲ್ಲಿ ಅದು ಏನು ಕಾಣಲಿಲ್ಲ. ಅವಾಗ ನಂಗೆ ಗೊತ್ತಾಯ್ತು ಈ ಹುಡುಗಿ ಅವ್ರ ಹತ್ರ ಹೋಗಲ್ಲ, ಇವನ ಹತ್ರನೇ ಇರುತ್ತೆ ಅಂತ. ಸೊ ಲಾಸ್ಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದೊಳ್ಳೆ ಅದ್ಭುತವಾದ ಮೂವಿ. ಅಂಡ್ ನನ್ನ ನಿಜವಾಗ್ಲೂ ಅವನು ಕೋರ್ಟಿಗೆ ಯಾವಾಗ ಬಂದಾಗ ಹೋಗು ಅಂತ ಬಿಟ್ಟಾಗ್ಲೇ ಅವಾಗ್ಲೇ ಗೊತ್ತಾಯ್ತು ಅವ್ರು ಒಂದಾಗ್ತಾರೆ ಅವ್ರಿಬ್ರು ಅಂತ ನಂಗೆ ಗೊತ್ತಿತ್ತು. ಅದಾದ್ಮೇಲೆ ಇನ್ನೊಂದೇನು ಅಂತಂದ್ರೆ ಆ ಫೀಲಿಂಗ್ಸ್ ಮತ್ತೆ ಎಮೋಷನ್ಸ್ ಇದೆಯಲ್ಲ ತುಂಬಾ ನಿಜ ಕಣ್ಣೀರು ತರಿಸುತ್ತೆ. ಅಂಡ್ ಒಂದ್ ಜೀವ ಕಳ್ಕೊಂಡಾದ್ಮೇಲೆ ಆ ಜೀವನ ಇನ್ನೊಂದು ಜೀವದ ಜೊತೆ ನೋಡ್ಕೊಳ್ಳೋ ಒಂದು ರೀತಿ ಇದೆಯಲ್ಲ ಅದು ಮಾತ್ರ ಚೆನ್ನಾಗಿತ್ತು. ನಮ್ಮ ಪಕ್ಕದಲ್ಲಿ ನಿಜವಾಗ್ಲೂ ನಾನು ಅದೇ ತರ ಫೀಲ್ ಮಾಡ್ತಾ ಇದ್ದೆ ಆ ಮೂವಿ ನೋಡ್ತಾ ನೋಡ್ತಾ. ನಮಗೆ ಯಾರು ತುಂಬಾ ಇಷ್ಟ ಆಗಿರ್ತಾರೆ ಅವರು ನಮ್ಮ ಪಕ್ಕದಲ್ಲಿ ಇದ್ದಾರೆ ಅನ್ನೋ ಒಂದು ಫೀಲು, ಇನ್ಕ್ಲೂಡಿಂಗ್ ನಮ್ಮ ಫ್ರೆಂಡ್ ಕೂಡ ಅವರು ಕೂಡ ಹಂಗೆ ಫೀಲ್ ಮಾಡಿದ್ದಾರೆ ಅಂತ ನಂಗೆ ಗೊತ್ತು. ಜಸ್ಟ್ ಒಂದೊಂದು ಸೆಕೆಂಡ್ ಕೂಡ ಆ ಎಮೋಷನ್ಸ್ ಅಷ್ಟು ಹಾರ್ಟಿಗೆ ಟಚ್ ಆಗುತ್ತೆ. ಅಷ್ಟು ಚೆನ್ನಾಗಿ ಏನು ಡೈರೆಕ್ಷನ್ ಮಾಡಿದ್ದಾರೆ. ಅಂಡ್ ಮೂವಿನೂ ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ, ಅದ್ಭುತವಾಗಿ ತಂದಿದ್ದಾರೆ. ಅದಾದ್ರೆ ಇನ್ನ ಅಷ್ಟೋ ಒಂದು ಅದ್ಭುತವಾದಂತ ಮೂವಿನ ನೋಡೋಕೆ ಥಿಯೇಟ್ರಿಗೆ ಬರೋಕೆ ಏನು ಜನಗಳಿಗೆ ಅಂತ ಒಂದು ಸ್ಟೋರಿ ಚೆನ್ನಾಗಿದೆ. ನಿಜವಾಗ್ಲೂ ಬಂದು ನೋಡ್ಲೇಬೇಕು. ಒಂದ್ಸರಿ ಏನಾದ್ರು ನೋಡಿ ನಿಜವಾಗ್ಲೂ ತುಂಬಾ ಕನೆಕ್ಟ್ ಆಗುತ್ತೆ. ಈಗ ಎಲ್ಲರೂ ಹೇಳ್ತಾರೆ ಮದ್ವೆ ಎಲ್ಲ ಬೇಡ ಅಡಾಪ್ಟ್ ಮಾಡ್ಕೊಂಡಿರೋಣ ಅಂತ. ನಂಗೆ ನಿಜವಾಗ್ಲೂ ಈ ಮೂವಿ ನೋಡಿದಾಗ ಗೊತ್ತಾಯ್ತು ಅಡಾಪ್ಟ್ ಮಾಡ್ಕೊಂಡು ಆ ಮಗು ಅಥವಾ ಒಂದು ಮಗುಗೆ ಒಂದು ಒಳ್ಳೆ ಜೀವನ ರೂಪಿಸ್ಕೊಡೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದು ಅದ್ಭುತವಾಗಿತ್ತು. ಅಂಡ್ ಅವರಲ್ಲಿ ನಮ್ಮ ಪ್ರಪಂಚನ ನೋಡ್ತೀವಲ್ಲ ಆಕ್ಚುಲಿ ಅದು ನೆಕ್ಸ್ಟ್ ಲೆವೆಲ್. ಅಂಡ್ ಒಂದೊಳ್ಳೆ ಹೊಸ ಪ್ರಪಂಚನೇ ಸಿಗುತ್ತೆ ನಿಜವಾಗ್ಲೂ. ನಂಗೆ ನಿಜವಾಗ್ಲೂ ತಂದೆ ಮಗಳ ಸಂಬಂಧ ಈ ತರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಲಿಟ್ರಲಿ ನನಗಂತೂ ತುಂಬಾ ಇಷ್ಟ ಆಯ್ತು ಮೂವಿ. ಸೊ ಆ ಹುಡುಗಿ ಏನಿದ್ದಾಳೆ ಅವಳು ತಾಯಿ ಬಗ್ಗೆ ಹೇಳಿ ಅಂದ ತಕ್ಷಣ ಒಂದೊಳ್ಳೆ ಹೊಸ ಹೊಸ ಪ್ಲೇಸ್ಗಳನ್ನ ಸೃಷ್ಟಿ ಮಾಡ್ಕೊಂಡು ಇಲ್ಲಿದ್ಲು ಅಲ್ಲಿದ್ರು ಅಂತ ಹೇಳ್ತಿರಲ್ಲ ಅದು ಮಾತ್ರ ಅದ್ಭುತವಾಗಿತ್ತು. ನಿಜವಾಗ್ಲೂ ನಿಧಿಮ ಇರಲ್ಲ ಅನ್ಕೊಂಡಿದ್ದೆ. ಅವ್ರದ್ದು ಒಂದು ಚಾಪ್ಟರ್ ಒಂದು ಚಿಕ್ಕ ವಿಡಿಯೋನು ಕೂಡ ಅಲ್ಲಿ ಪ್ಲೇ ಮಾಡಿದ್ದಾರೆ. ಅದ್ಭುತವಾಗಿತ್ತು ಮೂವಿ. ಅಂಡ್ ನಿಮಗೆ ಹೇಗೆ ಅನಿಸ್ತು ನೋಡ್ಬಿಟ್ಟು ಹೇಳಿ. ಥ್ಯಾಂಕ್ ಯು.